ಡಿಮಾರ್ಟ್ ಈಗ ಮೆಡಿಸಿನ್ ಬಿಸ್ನೆಸ್ಗೂ ಎಂಟ್ರಿ ಕೊಟ್ಟಿರುವಂತದ್ದು. ಇದರಿಂದ ಅಪೋಲೋ ಫಾರ್ಮಸಿ, ಮೆಡ್ ಪ್ಲಸ್ ಮತ್ತು ಇತರ ಲೋಕಲ್ ಮೆಡಿಕಲ್ ಶಾಪ್ಗಳಿಗೆ ಇದೊಂದು ದೊಡ್ಡ ಚಾಲೆಂಜ್ ಆಗತ್ತಾ. ಇತ್ತೀಚಿನ ರಿಪೋರ್ಟ್ಸ್ಗಳ ಪ್ರಕಾರ ಡಿಮಾರ್ಟ್ ಮುಂಬೈನಲ್ಲಿ ಕೆಲವು ಸೆಲೆಕ್ಟೆಡ್ ಸ್ಟೋರ್ಗಳಲ್ಲಿ ಫಾರ್ಮಸಿ ಕೌಂಟರ್ನ ರೀಸೆಂಟ್ ಆಗಿ ಓಪನ್ ಮಾಡಿರುವಂತದ್ದು. ಅಷ್ಟೇ ಅಲ್ಲ, ಮೆಡಿಸಿನ್ ಮೇಲೆ ಸುಮಾರು 20% ಡಿಸ್ಕೌಂಟ್ಸ್ ಅನ್ನು ಕೂಡ ಕೊಡ್ತಾ ಇರುವಂತದ್ದು. ಈಗ ಇದು ಸೆಲೆಕ್ಟೆಡ್ ಸಿಟಿಯಲ್ಲಿ ಇದ್ರೂ ಕೂಡ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಎಕ್ಸ್ಪಾಂಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುವಂತದ್ದು. ಡಿಮಾರ್ಟ್ ಪ್ಲಾನ್ ತುಂಬಾ ಸಿಂಪಲ್ ಆಗಿರುವಂತದ್ದು. ಒಂದೇ ಸ್ಟೋರ್ ನಲ್ಲಿ ಗ್ರಾಸರಿ, ಹೌಸ್ ಹೋಲ್ಡ್ ಐಟಮ್ಸ್ ಮತ್ತು ಮೆಡಿಸಿನ್ ಕೂಡ ಸಿಗುವಂತೆ ಈಸಿಯಾಗಿ ಮಾಡ್ತಿರುವಂತದ್ದು. ಇದರಿಂದ ಕಸ್ಟಮರ್ಸ್ಗೆ ಒಂದೇ ಜಾಗದಲ್ಲಿ ಎಲ್ಲಾ ಶಾಪಿಂಗ್ ಅನ್ನ ಮಾಡಿ ಮುಗಿಸುವಂತದನ್ನ ಈಸಿ ಮಾಡ್ಕೊಡ್ತಿರುವಂತದ್ದು. ಆದ್ರೆ ಫಾರ್ಮಸಿ ಬಿಸ್ನೆಸ್ ಅನ್ನೋದು ಅಷ್ಟು ಈಸಿ ಅಲ್ಲ. ಯಾಕೆಂತ ಹೇಳಿದ್ರೆ ಆ ಫಾರ್ಮಸಿ ಲೈಸೆನ್ಸ್ ಆಗಿರ್ಬೋದು, ಡ್ರಗ್ ರೂಲ್ಸ್, ಪ್ರಿಸ್ಕ್ರಿಪ್ಷನ್ ವೆರಿಫಿಕೇಶನ್ ಮತ್ತು ರೆಗ್ಯುಲೇಟರಿ ಕಾಂಪ್ಲೈನ್ಸಸ್ ಎಲ್ಲ ತುಂಬಾ ಮ್ಯಾಂಡೇಟರಿ ಇರುವಂತದ್ದು. ಡಿಮಾರ್ಟ್ಗೆ ಒಂದೊಳ್ಳೆ ಆಪರ್ಚುನಿಟಿ ಇದ್ರೂ ಕೂಡ ಚಾಲೆಂಜಸ್ ತುಂಬಾ ಜಾಸ್ತಿ ಇರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ಡಿಮಾರ್ಟ್ ಫಾರ್ಮಸಿ ಮಾರ್ಕೆಟ್ ನಲ್ಲಿ ಗೇಮ್ ಚೇಂಜರ್ ಆಗುತ್ತಾ ಅಥವಾ ಲೋಕಲ್ ಮೆಡಿಕಲ್ ಶಾಪ್ಗಳು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳುತ್ತಾ? ಸೊ ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.